ಸಾಮಾಜಿಕ ಸೇವೆಯ ಮೂಲಕ ಜನಮನ ಗೆದ್ದಿರುವ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ವಿಶೇಷವಾಗಿ ಆದರೆ ಸರಳವಾಗಿ ಆಚರಿಸಿದ್ದಾರೆ. ಸಡಗರ ಆರ್ಭಟಕ್ಕೆ ದೂರವಾಗಿ ಮಾನವೀಯತೆಯನ್ನ ಮೆರೆದ ಅಭಿಮಾನಿಗಳು ಇವತ್ತು ಅವತ್ತಿಂದನೂ ಎಲ್ಲರೂ ಒಳ್ಳೇದು ಮಾಡ್ಕೊಂಡ್ ಬಂದಿದ್ದಾರೆ. ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಒಳ್ಳೆ ಅಧಿಕಾರನೂ ಸಿಕ್ಕಿದೆ. ಮುಂದೆ ಇನ್ನ ಉನ್ನತ ಸ್ಥಾನ ಸಿಕ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತೀವಿ. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಹಣ್ಣು ಹಂಪಲು ಎಲ್ಲ ವಿತರಿಸಿ ಎಲ್ಲ ಯುವತ ಹುಡುಗರೆಲ್ಲ ಸೇರಿ ಹಣ್ಣು ಹಂಪಲೆಲ್ಲ ವಿತರಿಸಿದ್ದೀವಿ. ಇನ್ನು ಮುಂದಿನ ಅವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಹುಟ್ಟುಹಬ್ಬವನ್ನ ಅರ್ಥಪೂರ್ಣಗೊಳಿಸಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣುಗಳನ್ನು ನೀಡಿದ ಅಭಿಮಾನಿಗಳು ಅವರ ಆರೋಗ್ಯ ಸುಧಾರಣೆಗಾಗಿ ಹಾರೈಸಿದ್ರು. ಬರ್ತ್ಡೇ ಪ್ರಯುಕ್ತ ಅವರ ಹಿತೈಷಿಗಳು, ಅವರ ಅಭಿಮಾನಿಗಳು, ನಾವು ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಇವತ್ತು ಅವರ ಬರ್ತ್ಡೇ ಪ್ರಯುಕ್ತ ಹಾಸ್ಪಿಟ್ಲಲ್ಲಿ ಹಣ್ಣು ಕೊಡೋ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಶಾಂತಕುಮಾರ್ ಒಂಥರ ಕೊಡುಗೈ ದಾನಿ. ಅವ್ರ ಬೈಯಪ್ಪ ಅಧ್ಯಕ್ಷರಿರಲಿ ಇಲ್ಲದೇ ಇರಲಿ ಏನೇ ಇದ್ರೂ ಅವರು ದುಡ್ದಂಥ ದುಡಿಮೆಯಲ್ಲಿ ಜನಸೇವೆ ಮಾಡೋದ್ರಲ್ಲಿ ನಿರಂತರವಾಗಿ ಮಾಡ್ತಾನೆ ಬರ್ತಿದ್ದಾರೆ. ನಾವು ಕೋವಿಡ್ ಸಮಯದಲ್ಲಿರ್ಬೋದು, ತರಕಾರಿಗಳನ್ನ ರೈತರ ಹತ್ರ ಪರ್ಚೇಸ್ ಮಾಡಿ ಮತ್ತು ಇಲ್ಲದೇ ಇರೋರು ಕೊಡೋದಾಗ್ಬೋದು, ಮತ್ತು ಬಡ ಜನಕ್ಕೆ ಊಟ ಇಲ್ಲದೆ ಇರೋವಾಗ ಅದನ್ನು ಊಟ ಕೊಟ್ಟಿರೋಂಥದ್ದಾಗ್ಬೋದು, ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲ್ ಆಗ್ಬೋದು ಅಥವಾ ಅವ್ರದ್ದು ಇನ್ನೇನೇ ಸಮಸ್ಯೆ ಆಗ್ಬೋದು, ಮತ್ತು ದೇವಸ್ಥಾನಗಳಿಗಾಗ್ಬೋದು, ಎಲ್ಲ ರೀತಿಯೂ ಅವರು ಎಲ್ಲ ಜನಕ್ಕೂ, ಸಾಮಾನ್ಯ ಜನಕ್ಕೆ ಒಂಥರ ಸಹಾಯ ಮಾಡಿಕೊಂಡು ಈ ದಿನನೂ ಬರ್ತಿದ್ದಾರೆ, ನಾಳೆನೂ ಮಾಡ್ತಿರ್ತಾರೆ. ಸೊ ಅದ್ರ ಪ್ರಯುಕ್ತ ನಾವು ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಇನ್ನೂ ಹೆಚ್ಚು ಕಾಲ ಬದುಕಲಿ, ಅವ್ರಿಗೆ ಇನ್ನೂ ಒಳ್ಳೆ ಅಧಿಕಾರ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವು ದೇವರ ಹತ್ರ ಬೇಡಿಕೊಂಡು ಇವತ್ತು ಬೈಯಪ್ಪ ಅಧ್ಯಕ್ಷರಾಗಿ ಕಳೆದ 2 ವರ್ಷಗಳಿಂದ ಶಾಂತಕುಮಾರ್ ಅವರು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಿದ್ದು ಜನರಿಂದ ಪ್ರಶಂಸೆ ಪಡೆದುಕೊಂಡಿದ್ದಾರೆ. ಅವರ ಸೇವಾ ಮನೋಭಾವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಭಿಮಾನಿಗಳು ಇದೇ ರೀತಿ ಇನ್ನಷ್ಟು ಉತ್ತಮ ಕೆಲಸಗಳನ್ನು ಮಾಡಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಶುಭಾಶಯ ಕೋರಿದರು. ಸಮಾಜ ಸೇವೆಯ ನಿಜವಾದ ಆಚರಣೆ ಎಂಬ ಸಂದೇಶವನ್ನು ನೀಡಿದ ಈ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಬೆಳಗ್ಗೆ ನಾನು ಸ್ನಾನ ಮುಗಿಸಿ ಘಾಟಿ ಸುಬ್ರಹ್ಮಣ್ಯ ಪೂಜೆ ಮಾಡಿಸ್ಕೊಂಡ್ಬಂದು ಮತ್ತು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಸ್ನೇಹಿತರು ಯುವಕರು ಇದ್ದರು, ಅಲ್ಲಿ ಒಂದು ಕೇಕ್ ಕಟ್ ಮಾಡಿಕೊಂಡು ಮತ್ತು ಸೀದಾ ನಾವು ದೇವನಹಳ್ಳಿಗೆ ಬಂದು ದೇವನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಹಣ್ಣುಗಳು ಹಂಚಿ ಅಭಿಮಾನಿಗಳೆಲ್ಲ ಸೇರಿಕೊಂಡು ನಮ್ಮ ಜೊತೆಲಿದ್ದು ನಮ್ಮ ಮುಖಂಡರು, ನಮ್ಮ ಲೀಡರ್ಗಳು ಎಲ್ಲ ಸೇರಿ ನಾವು ಒಂದು ಹಣ್ಣು ಹಂಚಿದ ಕಾರ್ಯಕ್ರಮ ಮಾಡಿ ಮುಗಿಸಿದ್ವಿ. ಎಲ್ಲ ಸಮಾಜಕ್ಕೆ ಯಾರು ಏನೇ ಬಂದರೂ ಕೊಡುಗೆ ಕಾರ್ಯಕ್ರಮ ಇಟ್ಟಿರ್ತೀವಿ. ಒಂದು ದೇವಸ್ಥಾನ ಆಗಲಿ, ಒಂದು ಹಾಸ್ಪಿಟ್ಲ್ ಆಗಲಿ, ಮಕ್ಕಳು ಸ್ಕೂಲ್ ಆಗಲಿ, ಮತ್ತು ಯಾರು ಏನು ಕಷ್ಟ ಸುಖ ಆಗಲಿ, ಮದುವೆ ಆಗಲಿ, ಎಲ್ಲದಕ್ಕೂ ನಾವು ಒಂದು ಸಹಾಯ ಮಾಡ್ಕೊಂಡು ದಾನ ಧರ್ಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ಅರ್ಥಪೂರ್ಣ ಆಚರಣೆ ನಡೆಯಿತು.